ಸ್ನೇಹಿತರೆ, ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಲ್ಲೊಂದಾದ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯದ ಮಹಿಳೆಯರಿಗೆ ಒಂದು ಮಹತ್ವವಾದ ಸುದ್ದಿಯೊಂದು ಸಿಕ್ಕಿದೆ. ಯೋಜನೆಯಡಿ ಮಾಸಿಕ 2,000 ರೂಪಾಯಿ ಆರ್ಥಿಕ ನೆರವು ಪಡೆಯುತ್ತಿರುವ ಹಾಗೂ ಹೊಸದಾಗಿ ಸೇರ್ಪಡೆಯಾಗಲು ಬಯಸುವ ಒಂದು ಗೃಹಲಕ್ಷ್ಮಿಯರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅಥವಾ ಮರು ಪರಿಶೀಲನೆಗೆ ಒಳಪಡುವ ವೇದಿಕೆ ಸಿದ್ಧವಾಗುತ್ತಿದೆ. ಸೊ ಇನ್ನೆರಡೇ ದಿನಗಳಲ್ಲಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಅಧಿಕೃತವಾಗಿ ಚಾಲನೆ ಸಿಗಲಿದ್ದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊನೆಯ ಹಂತದ ಬರದ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಈ ಒಂದು ಪ್ರಕ್ರಿಯೆಯ ಬಗ್ಗೆ ನಾನು ನಿಮಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸ್ತೀನಿ. ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಯಾವ ರೀತಿ ಮರು ಪರಿಶೀಲನೆಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ, ಮತ್ತು ಯಾರು ಅರ್ಹರು ಯಾರು ಅನರ್ಹರು ಎಂಬ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ನ ಮಾಡಿ. ಮೊದಲಿಗೆ ಒಂದು ಮನೆ ಬಾಗಿಲಿಗೆ ಬರಲಿದ್ದಾರೆ ಸಹಾಯಕಿಯರು. ನೋಡಿ, ಕಳೆದ ಬಾರಿ ಅರ್ಜಿ ಸಲ್ಲಿಸುವಾಗ ಮಹಿಳೆಯರು ಗಂಟೆಗಟ್ಟಲೆ ಸೈಬರ್ ಸೆಂಟರ್ ಅಥವಾ ಕಚೇರಿಗಳ ಮುಂದೆ ಸಾಲಿನಲ್ಲಿ ನಿಂತು ಅನುಭವಿಸಿದ ಕಷ್ಟವನ್ನು ಮನಗಂಡಿರುವ ಸರ್ಕಾರ ಈ ಬಾರಿ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಅದೇನಪ್ಪ ಅಂದರೆ, ಸ್ವತಃ ಅರ್ಜಿ ಹಾಕಲು ತಿಳಿಯದ ಅನಕ್ಷರಸ್ಥರು ಹಾಗೂ ಗ್ರಾಮೀಣ ಭಾಗದ ಬಡ ಗೃಹಲಕ್ಷ್ಮಿಯರ ನೆರವಿಗಾಗಿ ಅಂಗನವಾಡಿ ಕಾರ್ಯಕರ್ತರನ್ನು ಸಹಾಯಕರನ್ನಾಗಿ ಬಳಸಿಕೊಳ್ಳಲು ಇಲಾಖೆ ಈಗಾಗಲೇ ತೀರ್ಮಾನಿಸಿದೆ. ಸೊ ಅಂಗನವಾಡಿ ಕಾರ್ಯಕರ್ತರ ಮೊಬೈಲ್ ಫೋನ್ಗಳಿಗೆ ವಿಶೇಷ ಆ್ಯಪ್ ಒಂದನ್ನು ಇನ್ಸ್ಟಾಲ್ ಮಾಡಲಾಗುತ್ತಿದ್ದು, ಅವರೇ ನೇರವಾಗಿ ಈ ಒಂದು ಫಲಾನುಭವಿಗಳ ಮನೆಗೆ ಭೇಟಿ ನೀಡಿ ಆ ಆ್ಯಪ್ ಮೂಲಕ ಈ ಒಂದು ಸುಲಭವಾಗಿ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಿದ್ದಾರೆ. ಸೊ ಅದೇ ರೀತಿಯಾಗಿ ನೀವು ಈ ಒಂದು ಅಂಗನವಾಡಿ ಸಹಾಯಕರ ಒಂದು ನೆರವಿಲ್ಲದೆ ನೀವು ಇದರೊಂದಿಗೆ ಎಂದಿನಂತೆ ಈ ಒಂದು ಕರ್ನಾಟಕವನ್ನು, ಬೆಂಗಳೂರನ್ನು, ಗ್ರಾಮವನ್ನು ಅಥವಾ ಈ ಒಂದು ಬಾಪೂಜಿ ಸೇವಾ ಕೇಂದ್ರಗಳಲ್ಲೂ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮುಂದೆ ನೋಡಿ, ಈ ಒಂದು ಮರು ಅರ್ಜಿಯಲ್ಲಿ ಏನೆಲ್ಲ ಮಾಹಿತಿ ಇರಬೇಕು ಅನ್ನೋದನ್ನ ಇಲ್ಲಿ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಈ ಬಾರಿ ಸಲ್ಲಿಕೆಯಾಗುವ ಮರು ಅರ್ಜಿಯಲ್ಲಿ ಈ ಹಿಂದಿನ ಅರ್ಜಿಯಲ್ಲಿದ್ದ ಬಹುತೇಕ ಪ್ರಮುಖ ಅಂಶಗಳೇ ಇರಲಿವೆ. ಅವುಗಳ ಜೊತೆಗೆ ಈ ಕೆಳಗಿನ ಯಾವ ಮಾಹಿತಿಯನ್ನು ಕಡ್ಡಾಯವಾಗಿ ನೀಡಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ ಒಂದು ಮೂಲ ವಿವರಗಳಂದರೆ ಒಂದು ಅರ್ಜಿದಾರರ ಹೆಸರಾಗಿರ್ಬೋದು, ಒಂದು ಪ್ರಸ್ತುತ ವಿಳಾಸ ಮತ್ತು ಆಧಾರ್ ಕಾರ್ಡ್ ವಿವರಗಳು, ಈ 3 ಮೂಲ ವಿವರಗಳಾಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಖಾತೆ. ಸೊ ಇಲ್ಲಿ ನೋಡಿ, ನಮ್ಮ ಒಂದು ರಾಜ್ಯದಲ್ಲಿಯೇ ಚಾಲ್ತಿಯಲ್ಲಿರುವ ಮತ್ತು ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಯ ನಿಖರ ಮಾಹಿತಿಯನ್ನು ನೀಡಲು ಸೂಚಿಸಲಾಗಿದೆ. ಆಮೇಲೆ ಮತದಾರರ ಗುರುತಿನ ಚೀಟಿ, ವೋಟರ್ ಐಡಿ, ಅಂದರೆ ನಕಲು ಫಲಾನುಭವಿಗಳನ್ನು ತಡೆಯಲು ವೋಟರ್ ಐಡಿ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಲಾಗುತ್ತಿದೆ ಈ ಬಾರಿ. ಸೊ ಅದು ಗಮನದಲ್ಲಿರಲಿ. ನೆಕ್ಸ್ಟ್ ಒಂದು ಸ್ವಘೋಷಿತ ಜಾತಿ ಮಾಹಿತಿ. ಒಂದು ವೇಳೆ ಅರ್ಜಿದಾರರ ಬಳಿ ಸದ್ಯಕ್ಕೆ ಒಂದು ಅಧಿಕೃತ ಜಾತಿ ಪ್ರಮಾಣ ಪತ್ರ ಲಭ್ಯವಿಲ್ಲದಿದ್ದರೆ ಅವರು ಸ್ವಘೋಷಿತ ಜಾತಿ ಮಾಹಿತಿಯನ್ನು ನಮೂದಿಸಲು ಅವಕಾಶವನ್ನು ನೀಡಲಾಗಿದೆ ಇಲ್ಲಿ. ಮುಂದುವರೆದಂತೆ ನೋಡಿ, ಯಾರ್ಯಾರಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಸೊ ನೋಡಿ, ಯಾರ್ಯಾರು ಈ ಒಂದು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಅಂದರೆ, ಒಂದು ರಾಜ್ಯದ ಮತದಾರರಾಗಿದ್ದು ಮನೆ ಯಜಮಾನಿ ಎನಿಸಿಕೊಂಡಿರುವ ಪ್ರತಿಯೊಬ್ಬ ಮಹಿಳೆಯೂ ಈ ಒಂದು ಅರ್ಜಿಗೆ ಅರ್ಹರಾಗಿರ್ತಾರೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯುತ್ತಿದ್ದು ಈಗ ಮರು ಪರಿಶೀಲನೆಗೆ ಒಳಪಡಬೇಕಾದ ಹಾಲಿ ಫಲಾನುಭವಿಗಳು. ಸೊ ಆಲ್ರೆಡಿ ನೀವು ರಿಜಿಸ್ಟರ್ ಆಗಿ ಮತ್ತೆ ನೀವೊಂದು ಆ ಒಂದು ಯೋಜನೆಯ ಫಲವನ್ನು ಪಡಿತಾ ಇರ್ತೀರ. ಸೊ ಅವರು ಕೂಡ ಇದನ್ನು ಪಡಿತಾರೆ. ಸೊ ಅದೇ ರೀತಿ ನೋಡಿ, BPL ಅಂತ್ಯೋದಯ ಅಥವಾ APL ಪಡಿತರ ಚೀಟಿ ಹೊಂದಿದ್ದು ಹೊಸದಾಗಿ ಯೋಜನೆಗೆ ಸೇರಲು ಬಯಸುವ ಮಹಿಳೆಯರು. ಸೊ ನೋಡಿ, ಇವಾಗ ಹೊಸದಾಗಿ ಯಾರ್ಯಾರು ಇನ್ನೂ ಒಂದು ಲಾಸ್ಟ್ ಟರ್ಮಲ್ಲಿ ಯಾರು ಸೇರಿಲ್ಲ, ಸೊ ಅವ್ರನ್ನೆಲ್ಲ ಇವಾಗ ಮತ್ತೆ ಸೇರಿಸೋ ಕೆಲಸ ನಡೀತಾ ಇದೆ. ನೋಡಿ, ಇಲ್ಲಿ ಮುಖ್ಯವಾಗಿ ಈ ಒಂದು ಗಮನಿಸಬೇಕಾದ ವಿಷಯ ಏನಂದರೆ, ಇಲ್ಲಿ ನೋಡಿ, ಯಾರಿಗೆ ಅವಕಾಶವಿರೋದಿಲ್ಲ, ಯಾರು ಅನರ್ಹರು. ನೋಡಿ, ಯೋಜನೆಯಲ್ಲಿ ಆಗುತ್ತಿರುವ ಆರ್ಥಿಕ ಸೋರಿಕೆಯನ್ನು ತಡೆಯಲು ಸರ್ಕಾರ ಈ ಬಾರಿ ಒಂದು ಕಠಿಣವಾದ ನಿಯಮವನ್ನು ರೂಪಿಸಿದೆ. ಸೊ ಯಾರ್ಯಾರಿಗೆ ಈ ಒಂದು ಅರ್ಜಿ ಸಲ್ಲಿಸಲು ಅನರ್ಹರು. ಇಲ್ಲಿ ಮೊದಲನೇದಾಗಿ ಒಂದು ಮೃತ ಫಲಾನುಭವಿಗಳು, ಯಾರು ಈ ಒಂದು ಮರಣ ಹೊಂದಿದ್ದಾರೆ. ಸೊ ಹಲವಾರು ಒಂದು ಫಲಾನುಭವಿಗಳು ಈಗ ಆಲ್ರೆಡಿ ಮರಣ ಹೊಂದಿರ್ತಾರೆ. ಸೊ ಅವ್ರಿಗೂ ಇನ್ನೂ ಈ ಒಂದು ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತಿದೆ. ಇದರಿಂದ ಆರ್ಥಿಕ ಸೋರಿಕೆ ಹೆಚ್ಚಾಗುತ್ತಿದೆ ಅನ್ನೋ ಒಂದು ಕಾರಣಕ್ಕೆ ಇದನ್ನು ನಿರ್ಧಾರ ಕೈಗೊಂಡಿದ್ದಾರೆ. ಸೊ ಏನಂದರೆ, ಈಗಾಗಲೇ ಮರಣ ಹೊಂದಿರುವ ಗೃಹಲಕ್ಷ್ಮಿ ಫಲಾನುಭವಿಗಳ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಮರು ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಸೊ ಆದರೆ ನೋಡಿ, ನಿಯಮಾವಳಿಗಳ ಪ್ರಕಾರ ಒಂದೇ ರೇಷನ್ ಕಾರ್ಡ್ನಲ್ಲಿರುವ ಅರ್ಹ ಸೊಸೆ ಅಥವಾ ಮಗಳಿಗೆ ಯೋಜನೆಯನ್ನು ವರ್ಗಾಯಿಸಿಕೊಳ್ಳುವ ಒಂದು ಅವಕಾಶ ನೀಡುವ ಸಾಧ್ಯತೆ ಇದೆ ಅಂತ ಒಂದು ಸರ್ಕಾರ ಮಾಹಿತಿ ನೀಡಿದೆ ಇದ್ರ ಬಗ್ಗೆ. ಸೊ ರೇಷನ್ ಕಾರ್ಡ್ನಲ್ಲಿ ಇವಾಗ ಅವರು ಮೃತ ಫಲಾನುಭವಿ ಸತ್ತಿದ್ರೆ, ಸೊ ಅವರ ಸೊಸೆ ಆಗಿರ್ಬೋದು, ಇಲ್ಲ ಅವರ ಒಂದು ಮಗಳಾಗಿರ್ಬೋದು, ಸೊ ಅವರಿಗೆ ಈ ಒಂದು ಯೋಜನೆ ಟ್ರಾನ್ಸ್ಫರ್ ಅಂದರೆ ವರ್ಗಾವಣೆ ಆಗುತ್ತೆ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿನ ಇನ್ನೂ ಸರ್ಕಾರ ಅಫಿಷಿಯಲಾಗಿ ನೀಡಿಲ್ಲ. ಸೊ ನೀಡಿದ ಮೇಲೆ ಗೊತ್ತಾಗುತ್ತೆ.
ನೋಡಿ. ಮತ್ತು ತೆರಿಗೆ ಪಾವತಿದಾರರು, ಇದು ಮುಖ್ಯವಾದ ವಿಷಯ ನೋಡಿ. ಯಾರ್ಯಾರು ಈ ಒಂದು ತೆರಿಗೆ ಕಟ್ತಾ ಇದ್ದೀರೋ ಮತ್ತು ಈ ಒಂದು GST ಫೈಲ್ ಮಾಡುವ ಕುಟುಂಬದ ಮಹಿಳೆಯರಿಗೆ ಈ ಯೋಜನೆಯಡಿ ಯಾವುದೇ ಒಂದು ಅವಕಾಶ ಇರುವುದಿಲ್ಲ. ಸೊ ಇದು ಗಮನದಲ್ಲಿರಲಿ ನೋಡಿ. ಮೃತಪಟ್ಟವರ ಹಾಗೂ ಅನರ್ಹ ಖಾತೆಗಳಿಗೆ ಹಣ ಹೋಗುವುದನ್ನು ತಡೆದು ನೈಜ ಮತ್ತು ಒಂದು ಅರ್ಹ ಬಡ ಮಹಿಳೆಯರಿಗೆ ತೊಂದರೆಯಾಗದಂತೆ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ತಲುಪಿಸುವ ಉದ್ದೇಶದಿಂದ ಈ ಕ್ಲೀನ್ ಆಪ್ ಪ್ರಕ್ರಿಯೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. ಆದ್ದರಿಂದ ಎಲ್ಲರೂ ಗೃಹಲಕ್ಷ್ಮಿಯರ ಅಗತ್ಯ ದಾಖಲೆಗಳೊಂದಿಗೆ ಸಜ್ಜಾಗಿರಿ ಅನ್ನೋ ಒಂದು ಮಾಹಿತಿನ ಸರ್ಕಾರ ನೀಡಿದೆ. ಸೊ ನೋಡಿದ್ರಲ್ಲ, ಮತ್ತು ಈ ಯಾವ ರೀತಿ ಒಂದು ಮರುಪರಿಶೀಲನೆಗೆ ಅರ್ಜಿ ಹಾಕಬೇಕು ಮತ್ತು ಆನ್ಲೈನ್ ಅರ್ಜಿ ಯಾವ ರೀತಿ ಹಾಕಬೇಕು ಹೊಸದಾಗಿ ಎಲ್ಲವನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿಯ ಎಲ್ಲ ಒಂದು ಕರ್ನಾಟಕದ ಒಂದು ಸರ್ಕಾರದ ಅಪ್ಡೇಟ್ಸ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.